ಪಿಡಿಒ ಪರೀಕ್ಷೆಯಲ್ಲಿ ಮಹಾ ಎಡವಟ್ಟು. ಈವರೆಗೂ ಪರೀಕ್ಷಾರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆ ವಿತರಣೆ ಇಲ್ಲ. ರೊಚ್ಚಿಗೆದ್ದ ವಿದ್ಯಾರ್ಥಿಗಳಿಂದ ರಸ್ತೆ ತಡೆದು ಪ್ರತಿಭಟನೆ. ಸಿಂಧನೂರು ನಗರದ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಘಟನೆ ನಡೆದಿದೆ. ಕೇವಲ 20% ಪರೀಕ್ಷಾರ್ಥಿಗಳಿಗೆ ಮಾತ್ರ ತಲುಪಿದ ಪ್ರಶ್ನೆ ಪತ್ರಿಕೆ. ಇನ್ನುಳಿದ 80% ವಿದ್ಯಾರ್ಥಿಗಳಿಗೆ ಈವರೆಗೂ ಪ್ರಶ್ನೆ ಪತ್ರಿಕೆ ಇಲ್ಲ. ಇಂದು RDPRನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಪರೀಕ್ಷೆ. ಪ್ರಶ್ನೆ ಪತ್ರಿಕೆ ಪರೀಕ್ಷಾರ್ಥಿಗಳಿಗೆ ನೀಡದ ಹಿನ್ನೆಲೆ ಸ್ಥಳಕ್ಕಾಗಮಿಸಿದ ಸಿಂಧನೂರು ತಹಶೀಲ್ದಾರ್ ಹಾಗೂ ಸಿಪಿಐ ದುರುಗಪ್ಪ. ತಹಶೀಲ್ದಾರ್ ಹಾಗೂ ಸಿಪಿಐರನ್ನ ತರಾಟೆಗೆ ತೆಗೆದುಕೊಂಡ ವಿದ್ಯಾರ್ಥಿಗಳು. ಪ್ರಶ್ನೆ ಪತ್ರಿಕೆ ತಡವಾಗಿ ನೀಡಿದ್ದಕ್ಕೆ ಇನ್ನು 30 ನಿಮಿಷ ಹೆಚ್ಚಿಗೆ ಸಮಯ ನೀಡುವುದಾಗಿ ತಹಶೀಲ್ದಾರ್ ಭರವಸೆ. ಆದರೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ, ನಾವು ಪರೀಕ್ಷೆ ಬರೆಯೋಲ್ಲ ಎಂದ ವಿದ್ಯಾರ್ಥಿಗಳು. ಸ್ಥಳದಲ್ಲಿ ತಹಶೀಲ್ದಾರ್ ಪೊಲೀಸರನ್ನ ತರಾಟೆಗೆ ತೆಗೆದುಕೊಳ್ಳುತ್ತಿರುವ ವಿದ್ಯಾರ್ಥಿಗಳು. ಸಿಂಧನೂರು ನಗರದ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸದ್ಯ ಘಟನೆ ನಡೆದಿದೆ. ಪರೀಕ್ಷಾ ಕೇಂದ್ರದ ಒಳಗೆ ಕೇವಲ 12 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುತ್ತಿದ್ದಾರೆ. ಉಳಿದ 100ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೂ ಕುಷ್ಟಗಿ ರಾಯಚೂರು ಹೆದ್ದಾರಿ ತಡೆದು ಪ್ರತಿಭಟನೆ. ಸರ್ ಇಲ್ಲಿ ಮಾತಾಡ್ರಿ ಇಲ್ಲ ಹೊರಗೆ ಯಾಕೆ ತೊಗೊಂಬಂದ್ರಿ? ಕ್ವಶನ್ ಬ್ಯಾಕ್ ಹೆಂಗೆ ಹೊರಗೆ ತಂದ್ರಿ ಸರ್? ಹಾಂ ರೀ ಅಲ್ಲಿ ಇರ್ಬೇಕ್ರಿ ನೀವು ಇಲ್ಲಿಗೆ ಯಾಕೆ ಹೊರಗೆ ತೊಗೊಂಬಂದ್ರಿ ಸರ್? ಯಾರು ಕೊಟ್ರಿ ನಿಮ್ಗೆ ಸರ್? ಕ್ವಶನ್ ಬ್ಯಾಂಕ್ ಹೆಂಗೆ ತಂದ್ರಿ ಹೊರಗೆ? ಇವರು ಸರ್ ಕ್ಲಾಸ್ನಲ್ಲಿದೆ ಕ್ವಶನ್ ಪೇಪರ್ ಹೊರಗಡೆ ಹೋಗ್ತಾ ಇದ್ದಾರೆ ಸರ್. ಅಲ್ಲಿ ಕಿಟಕಿಯಾಗಿ ಬರ್ರಿ ಸರ್. ಈಗ ಆ ಥರ ತಪ್ಪು ಅಂತಾಗಿದ್ದು ಯಾರು ಚೀಫ್ ಇನ್ವಿಜಿಲೇಟರ್ ಸೂಪರ್ವೈಸರ್ ಏನಾರ ತಪ್ಪು ಮಾಡಿದ್ದಾರೆ ಅಂತ ಆದರೆ 100% ಸ್ಟೇಟ್ ಲೆವೆಲ್ ಎಕ್ಸಾಮ್ ಆಗುತ್ತೆ. ಅವಕಾಶ ನಿಮಗೆ ಸಿಗಲ್ಲ. ಅದನ್ನ ಎನ್ಕ್ವೈರಿ ಮಾಡ್ತೀವಿ. ಹೇಳಕ್ ಬರಲ್ಲ. ನಾನು ನಿನಗೆ ಮಾಹಿತಿ ಬಂದ್ಮೇಲೆ ನೀ ಮಾಹಿತಿ ಕೊಟ್ಮೇಲೆ ಬಂದದ್ದು ನಾನು ಸ್ಟೇಟ್ ಅಲ್ರಿ. ಪೇಪರ್ ಇಷ್ಟು ಯಾಕೆ ಕೇರ್ಲೆಸ್? ಅದೇ ಹೇಳ್ರಿ. ಯಾರು ಕೇರ್ಲೆಸ್ ಮಾಡಿಲ್ಲ ಅಲ್ಲಿ. ಆರನೇ ರೂಮಿನ ಅಭ್ಯರ್ಥಿ ಸರ್. ಫಸ್ಟಿಗೆ ಒಂದು ಪೇಪರ್ ಬಂಡಲ್ ತಂದು ಕೊಟ್ರು, ಆಮೇಲೆ ತಂದು ವಾಪಸ್ ಇಸ್ಕೊಂಡು ಹೋದ್ರಿ ಸರ್. ಸರ್ ಅಲ್ಲಿ ಪೇಪರ್ ಅರ್ಧ ತಂದಿಲ್ಲ ಸರ್, ಮೊದಲೇ ಹೊರಗಡೆ ಹರ್ಕೊಂಡು ಕೇಸಿಂದ ಒಳಗೆ ತಂದಾರ ಸರ್. ಒಂದು ನಿಮಿಷ, ನೀನು ಹೇಳೋದು ಒಪ್ಪಿಗೆ ಓಕೆ ಸರ್. ಹೌದಾ? ಅದು ಪ್ರತಿ ರೂಮ್ಗೆ CC ಕ್ಯಾಮ್ರಾ ಇದೆ ಸರ್. ಓಕೆ ಸರ್, ಒಂದು ನಿಮಿಷ ಮುಗಿಸ್ತೀನಿ ತಡ್ರಿ ಸರ್. ಒಂದು ವೇಳೆ ನಡೆದಿರುವಂತ ಅಕ್ರಮ ಅಂದ್ರೆ ಒಂದು ರೂಮಿಗೆ 24 ಪೇಪರ್ ಬರಬೇಕಾಗಿತ್ತು. 24 ಬರೋದ್ರ ಬದಲಾಗಿ 12 ಪೇಪರ್ ಮಾತ್ರ ಬಂದಿದ್ದಾವೆ. ಅಲ್ಲಿ ಆಡಳಿತಾಧಿಕಾರಿನ ಕೇಳಿದ್ರೆ ಅವ್ರು ಹೇಳ್ತಾರೆ ಇನ್ನೊಂದು 12 ಪೇಪರ್ ಅನ್ನ ಆಮೇಲೆ ತರ್ತಿದೀವಿ ಅಂತ. ನಾನೇ ಖುದ್ದಾಗಿ ಕೇಳಿದ್ದೀನಿ. ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಗ್ರಾಮೀಣಾಭಿವೃದ್ಧಿ ಸಚಿವರಾದಂತ ಖರ್ಗೆ ಸಾಹೇಬರವರು ಕೂಡ ಪರಿಗಣಿಸಿ ನಮಗೆ ಸರಿಯಾದ ನ್ಯಾಯವನ್ನು ಒದಗಿಸಿಕೊಡಬೇಕು. ಇದೇ ರೀತಿಯಾಗಿ
KPSC ಇನ್ನೆಷ್ಟು ದಿನ ನಮ್ಮನ್ನ ಅನ್ಯಾಯಕ್ಕೆ ಒಳಪಡಿಸುತ್ತೋ ನಮಗೆ ಗೊತ್ತಿಲ್ಲ. ಹಾಗಾಗಿ ಮತ್ತೊಂದು ದಿನಾಂಕವನ್ನು ನಿಗದಿಪಡಿಸಬೇಕು. ಆಲ್ ಓವರ್ ಕರ್ನಾಟಕದಲ್ಲಿ ಈ ಕಾಲೇಜಿನಲ್ಲಿ ಮಾತ್ರ ಅಲ್ಲ, ಈ ಎಲ್ಲ ಅಡೆತಡೆಗಳನ್ನ ಪೊಲೀಸ್ ಸ್ಟಾಫ್ ಬಿಟ್ಟು ವಿದ್ಯಾರ್ಥಿಗಳಿಗೆ ಒಂದು ಸುಗಮವಾದ ಎಕ್ಸಾಮ್ ವ್ಯವಸ್ಥೆಯನ್ನ ಮಾಡಿಕೊಡಬೇಕಾಗಿ ವಿನಂತಿಯಿಂದ ಕೇಳಿಕೊಳ್ಳುತ್ತೇನೆ. ನನ್ನ ಹೆಸರು ಅಮಿತ್ ಅಂತ. ನಾನು ಯಾದಗಿರಿ ಡಿಸ್ಟಿಕ್ ಶಹಾಪುರ ತಾಲೂಕಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡುತ್ತೇನೆ. ಈ ಅನ್ಯಾಯದ ಜವಾಬ್ದಾರಿಯನ್ನ ನಾನು ಹೊತ್ತಲಿಕ್ಕೆ ಸರಿ ಇದ್ದೇನೆ. ನಾನು ಯಾವುದೇ ಕಾರಣಕ್ಕೂ ಹಿಂದೆ ಸೇರಲಿಕ್ಕೆ ತಯಾರಿಲ್ಲ. ನಾನು ವಿದ್ಯಾರ್ಥಿಗಳ ಪರವಾಗಿದ್ದೇನೆ. ಅನ್ಯಾಯ ಅಧಿಕಾರ